ನಮಗೆ ಅಂತ ಹೇಳಿ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಏನೋ ಕೊಟ್ಟಿದ್ದಾರೆ. ಗೈಸ್ ನೋಡಿ ನಮಗೋಸ್ಕರ ಚಿಕನ್ ಕಬಾಬ್ ಮಾಡ್ತಿದ್ದಾರೆ. ಸೊ ಗೈಸ್ ಇವಾಗ ಚಕೌಟ್ ಆಗ್ತಾ ಇದೀವಿ. ಡೇ 2. ಸೊ ಈಗ 9 o'clockಗೆ ಚೆಕ್ಔಟ್ ಆಗಬೇಕು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಂದನೇ ಸ್ವಲ್ಪ ರೈಸು ಮ್ಯಾಗಿ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಅದನ್ನೇ ಕುಕ್ ಮಾಡಿಕೊಂಡು ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ತೊಗೊಂಡು ಬಂದಿದ್ದೀವಿ, ಮ್ಯಾಗಿ ಮಾಡ್ತಾಯಿದ್ದೀವಿ. ಸೊ 10 ಮೆಂಬರ್ಸ್ಗೆ ಲೈಕ್ 1-3 kg ಅಕ್ಕಿ ತೊಗೊಂಡು ಬಂದಿದ್ದೀವಿ, ಮ್ಯಾಗಿ ಸೊ ಸಫಿಷಿಯೆಂಟ್ ಆಗಿದೆ. ಸೊ ಇವಾಗ ಕಾಫಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಲು ತರಕ್ಕೆ ಹೋಗಿದ್ದಾರೆ ಹರ್ಷಿ ಮತ್ತು ನನ್ನ ಹಸ್ಬೆಂಡು. ಸೊ ಬಂದಮೇಲೆ ಕಾಫಿ ಮಾಡ್ತೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೊ ಇವತ್ತು ಡೇ 2 ನಾವು ಫಸ್ಟ್ ಬೀಚ್ಗೆ ಹೋಗ್ತೀವಿ. ಬೀಚ್ಗೆ ಹೋಗಿ ಆಮೇಲೆ ಸ್ಟೇಗೆ ಹೋಗ್ತೀವಿ. ಸೊ ನೋಡಿ ಹೀಗಿದೆ ಮಾರ್ನಿಂಗ್, ಪೀಸ್ಫುಲ್ ಆಗಿದೆ, ತುಂಬ ಪೀಸ್ಫುಲ್, ಗ್ರೀನರಿ. ಸೊ ರಾತ್ರಿ ಎಲ್ಲ ಮಳೆ, ಇವಾಗ ಬೆಳಗ್ಗೆ ಮಳೆ ಇಲ್ಲ ಗೋವಾದಲ್ಲಿ. ಸೊ ಇವಾಗ ನಾವಿರೋದು ನಾರ್ತ್ ಗೋವಾದಲ್ಲಿ, ಸೊ ಹೋಗೋದು ಸೌತ್ ಗೋವಾಗೆ ಇವತ್ತು. ಸೊ ಎಲ್ಲರೂ ನಾವು ರೀಲ್ಸ್ಗಳು ನೋಡಿರೋ ಪ್ರಕಾರ ಹಾಗೆ ಅಕಾರ್ಡಿಂಗ್ ಟು ದ ಕ್ಲೈಮೇಟ್ ನಾವು ಚೆಕ್ ಮಾಡಿದ ಪ್ರಕಾರ ಮಳೆ ಅಂತ ಇತ್ತು. ಬಟ್ ನೆನ್ನೆ ಮಳೆನೇ ಬಂದಿಲ್ಲ. ರಾತ್ರಿ ನಾವು ಮನೆಗೆ ಬಂದಾಗ ಅಂದರೆ ಹೋಮ್ ಸ್ಟೇಗೆ ಬರೋಷ್ಟೊತ್ತಲ್ಲಿ, ಕೆಸಿನೋಗೆ ಹೋಗಿ ಹೋಮ್ ಸ್ಟೇಗೆ ಬರೋಷ್ಟೊತ್ತಲ್ಲಿ 12:30 ಆಗಿತ್ತು. ಆವಾಗ ಮಳೆ ಸ್ಟಾರ್ಟ್ ಆಗಿ ಸೊ ಮಾರ್ನಿಂಗ್ 5 o'clock ತನಕ ಮಳೆ ಬಂತು ಅಷ್ಟೇ. ಸೊ ಅದಾದಮೇಲೆ ನೋಡಿ ಹೀಗೆ ಇದೆ. ಸೊ ಕಮ್ ಒಳಗಡೆ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಭೂಮಿಕಾ, ಗುಡ್ ಮಾರ್ನಿಂಗ್. ಇದು ಎಣ್ಣೆ ತೊಗೊಂಡು ಬಂದಿದ್ದೀವಿ ಬೆಂಗಳೂರಿಂದ ಅಡುಗೆಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಕ್ಕಿ ಇಟ್ಟಿದ್ದೀವಿ ಅನ್ನಕ್ಕೆ, ಈರುಳ್ಳಿ ಕಟ್ ಮಾಡಿದ್ದೀವಿ ಮ್ಯಾಗಿಗೆ. ಸೊ ಮ್ಯಾಗಿ ಪ್ಯಾಕೆಟ್ ಇಲ್ಲಿದೆ. ಸೊ ಇಷ್ಟು ಮ್ಯಾಗಿ ತೊಗೊಂಡು ಬಂದಿದ್ವಿ ಎಮರ್ಜೆನ್ಸಿಗೆ ಅಂತ. ಸೊ ಇಷ್ಟು ಮ್ಯಾಗಿ ಆಗುತ್ತೆ. ಸೊ ಒಂದು 3 kg ಅಷ್ಟು ಅಕ್ಕಿ, ಪುಳಿಯೋಗರೆಗೆ ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೆ ಮಳೆನೇ ಇಲ್ಲ ಅಂತ. ನೋಡಿ ಇವಾಗ 8:30 ಆಲ್ರೆಡಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ. ವಿರಾಟ್ ಪಪ್ಪ ಅವರು ಇವಾಗ ಎದ್ದಿದ್ದಾರೆ. ಗುಡ್ ಮಾರ್ನಿಂಗ್ ಆಯ್ತಾ ಪಪ್ಪ? ಗೈಸ್ ಇವಾಗ ಎದ್ದಿದ್ದಾನೆ ವಿರಾಟ್ ಪಪ್ಪು. ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಬೇಕು ಅಂದರೆ ಬೋರ್ಮಿಟಮ್ಮ ನಿಂಗೆ? ಅಲ್ಲಿ ಪಪ್ಪ ಮಾಡ್ತಾ ಇದ್ದ ನೋಡಿ ಬೋರ್ಮಿಟ. ಅದೊಂದು ಮಾಡಿಸ್ಬೇಕು, ಅದು ಮಾಡಬೇಕು ಈಗ ಮಾಡೋಣ ಅಲ್ಲಿ ರಾತ್ರಿ. ಸೊ ಗೈಸ್ ಇವಾಗ ಚಕೌಟ್ ಆಗ್ತಾ ಇದ್ದೀವಿ. ನಮಗೆ ಅಂತ ಹೇಳಿ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಏನೋ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಬನ್ನಿ ಏನಂತ. ಸೊ ಐ ಥಿಂಕ್ ಇಟ್ ಇಸ್ ಕಾಫಿ ಮಗ್ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಸ್ ಫಾರ್ ಯುವರ್ ಸ್ಟೇ. ಹ್ಯಾವ್ ಎ ಸೇಫ್ ಜರ್ನಿ ಬ್ಯಾಕ್ ಹೋಮ್. ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಓಪನ್ ಮಾಡೋಣ. ಎಸ್, ಇಟ್ ಈಸ್ ಅ ಕಾಫಿ ಮಗ್. ಬೆಸ್ಟ್ ವಿಶಸ್ ಫಾರ್ ಎ ವಂಡರ್ಫುಲ್ ಪರ್ಸನ್ ಅಂತೆ. ಚೆನ್ನಾಗಿದ್ದಾರೆ. ಗೈಸ್ 8:30ನಲ್ಲಿ ಅಷ್ಟೊಂದು ಮಳೆ ಬರ್ತಿತ್ತು. ನೋಡಿ ಇವಾಗ ಸ್ವಲ್ಪನೂ ಮಳೆ ಇಲ್ಲ. ಸೊ ಫೈನಲಿ ವಿ ಆರ್ ಚೆಕಿಂಗ್ ಔಟ್ ಫ್ರಮ್ ಅವರ್ ಹೋಮ್ ಸ್ಟೇ. ನೌ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅ ಬೀಚ್. ಆಫ್ಟರ್ ಅ ಬೀಚ್ ನಾವು ನಮ್ಮ ಸೆಕೆಂಡ್ ಹೋಮ್ ಸ್ಟೇ ಏನು ಮಾಡಿದ್ದೀವಲ್ಲ ಸೌತ್ ಗೋವಾದಲ್ಲಿ, ಅಲ್ಲಿಗೆ ಹೋಗ್ತೀವಿ.
ಬ್ರೋ excuse me YouTuber location please right. ಆನ್ ದಿ ವೇ ಹೋಗ್ತಾ ನಾವು ಪ್ಲಾನ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಬೀಚ್ ಹೋಗ್ಲಿಕ್ಕೂ ಮುಂಚೆ ಸ್ವಲ್ಪ ಚರ್ಚ್ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಇರುವಂತಹ ಓಲ್ಡ್ ಗೋವಾ ಚರ್ಚ್ ಸೆಂಟ್ ಫ್ರಾನ್ಸಿಸ್ ಝವೇರಿಯಾ ಅವರ ಒಂದು 450 ಇಯರ್ಸ್ ಓಲ್ಡ್ ಡೆಡ್ ಬಾಡಿ ಇರುವಂಥ ಚರ್ಚ್ಗೆ ವಿಸಿಟ್ ಮಾಡಿದ್ವಿ. ಆ ಚರ್ಚ್ ಹೆಸರು ಬಂದು ಬಸಿಲಿಕಾ ಆಫ್ ಬಾಮ್ ಜೀಸಸ್ ಅಂತ ಹೇಳಿಬಿಟ್ಟು. ಈ ಚರ್ಚ್ನ ಯುನೆಸ್ಕೋ ಅವರು ಇಟ್ ಈಸ್ ರೆಕಗ್ನೈಸ್ ಮಾಡಿದ್ದಾರೆ ಆ್ಯಸ್ ಎ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿಬಿಟ್ಟು ವಿಚ್ ಇಸ್ ಲೊಕೇಟೆಡ್ ಇನ್ ಓಲ್ಡ್ ಗೋವಾ. ಸೊ ನೀವು ಇವಾಗ ಏನು ನೋಡಿದ್ರಲ್ಲ ಆ ಬಾಕ್ಸ್ ಒಳಗಡೆ ಆ ಒಂದು ಬಾಡಿ ಇದೆ. ಹಾಗೆ ಇವಾಗ ನೀವು ನೋಡ್ತಿರೋ ಚರ್ಚ್ ಬಂದು ಅಲ್ಲೇ ಪಕ್ಕದಲ್ಲೇ ಇರೋದು ಸೇ ಕಥೆಡ್ರಲ್ ಅಂತ ಹೇಳ್ಬಿಟ್ಟು. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಏಷಿಯಂಟ್ ಆ್ಯಂಡ್ ಸೆಲೆಬ್ರೇಟೆಡ್ ರಿಲಿಜಿಯಸ್ ಬಿಲ್ಡಿಂಗ್ ಆಫ್ ಗೋವಾ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಲಾರ್ಜೆಸ್ಟ್ ಚರ್ಚ್ ಇನ್ ಏಷ್ಯಾ ಅಂತಲೇ ಗುರುತಿಸ್ಕೊಂಡಿದೆ. ಸೊ ಇಲ್ಲಿ ಬರೀ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಹಾಕಿದ್ದೀನಿ, ಯಾಕೆಂದರೆ ವಿಡಿಯೋ ಎಲ್ಲ ಅಲೋ ಇರಲಿಲ್ಲ. ಹಾಗೆ ಅಲ್ಲೇ ಇರುವಂತಹ ಪಾರ್ಕಿಂಗ್ ಸೆಂಟ್ರಲ್ಲಿ ನಮಗೆ ಈ ಒಂದು ಶಾಪಿಂಗ್ ಸೆಂಟರ್ ಕೂಡ ಇತ್ತು. ಇಲ್ಲಿ ಕೂಡ ಅಷ್ಟೇ ನಿಮ್ಗೆ ಏನಾದರೂ ಶಾಪ್ ಮಾಡಬೇಕು ಅಂದರೆ ತುಂಬ ಕಡಿಮೆ ಬೆಲೆಗೆ, ತುಂಬ ರೀಸನಬಲ್ ರೈಟ್ಗೆ ನಿಮಗೆ ಪ್ರೈಸ್ಗೆ ಇಲ್ಲೇ ಎಲ್ಲ ಸಿಗುತ್ತೆ ನೋಡಿ. ಶಾಪ್ ಮಾಡಲಿಕ್ಕೆ ಬ್ಯಾಗ್ಸ್ ಇರ್ಬೋದು, ಕೀಚೈನ್ಸ್ ಇರ್ಬೋದು, ಹೇರ್ ಕ್ಲಿಪ್ಸು, ಕ್ಲಚಸ್ಸು, ಹ್ಯಾಂಡ್ಗೆ ಬ್ರೇಸ್ಲೆಟ್ಸು, ಬ್ಯಾಂಗಲ್ಸು ಅಥವಾ ನೆಕ್ ಪೀಸಸ್ ಇರ್ಬೋದು, ಸೊ ಹ್ಯಾಟ್ಸು, ಮಕ್ಕಳಿಗೆ ಸಣ್ಣ ಸಣ್ಣ ಬ್ಯಾಗ್ಗಳು, ಡ್ರೆಸ್ಗಳು, ಇದೆಲ್ಲನೂ ನಿಮಗೆ ಇಲ್ಲಿ ಸಿಗುತ್ತೆ. ನಾವು ಕೂಡ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ನೋಡ್ರಿ ನನಗೆ ಇಂಥದ್ದು ಯಾವ್ದಾದ್ರು ಒಳ್ಳೆ ಐಟಮ್ ಮಿಸ್ ಮಾಡಿ. ಸೊ ಫೈನಲಿ ಶಾಪಿಂಗ್ ಎಲ್ಲನೂ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಹೋಮ್ ಸ್ಟೇ ಕಡೆಗೆ. ಸೊ ಆನ್ ದಿ ವೇ ಇಟ್ ಟುಕ್ ಅಸ್ ನಿಯರ್ಲಿ 1.5 hour ಜರ್ನಿ. ಸೊ ನೋಡಿ ಹೀಗಿತ್ತು ನಮ್ಮ ಈ ಒಂದು ಜರ್ನಿ. ಸೊ ಅಲ್ಲೇ ನಮಗೆ ಆನ್ ದಿ ವೇ ಹೋಗ್ತಾ ಒಂದು ರೈಲ್ ಕ್ರಾಸಿಂಗ್ ಕೂಡ ಸಿಕ್ತು. So finally we reached our homestay Kaju and Coco. ಸೊ ನೋಡಿ ಹೀಗಿತ್ತು ಇಲ್ಲಿನ ಎನ್ವೈರನ್ಮೆಂಟ್, ಫುಲ್ ತೆಂಗಿನ ತೋಟ, ಅದ್ರ ಮಧ್ಯೆ ಹೋಮ್ ಸ್ಟೇ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಸೌತ್ ಗೋವಾದಲ್ಲಿರುವಂತಹ ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೀವಿ. ಸೊ ಇದ್ರ ಹೆಸರು ಬಂದು ಕಾಜು ಆ್ಯಂಡ್ ಕೋಕೋ ಅಂತ ಹೇಳ್ಬಿಟ್ಟು. ಸೊ ಫುಲ್ ಗ್ರೀನರಿ ನೋಡಿ, ಫುಲ್ ತೆಂಗಿನ ತೋಟಗಳ ಮಧ್ಯೆ ಇದೆ. ಸೊ ಹೆಸರು ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ, ಕಾಜು ಆ್ಯಂಡ್ ಕೋಕೋ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ. ಕಮ್ ವಿರಾಟ್. ಫ್ರೆಂಡ್ಸ್ ಬನ್ನಿ. ಸೊ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಫಸ್ಟ್ ನಮಗೆ ಸಿಗೋದು ಡೈನಿಂಗ್ ಹಾಲ್. ಸೊ ಇಲ್ಲಿ ನಿಯರ್ಲಿ 10 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಲಂಚ್ ಮಾಡ್ಬೋದು. ಹಾಗೆ ಬಂದರೆ ನಮಗೆ ಕಿಚನ್ ಸಿಗುತ್ತೆ. ದಿಸ್ ಇಸ್ ದ ಓಪನ್ ಕಿಚನ್. ಸೊ ನಾವು ಲಂಚ್ ಮಾಡ್ಕೊಬೇಕು, ರಾತ್ರಿಗೆ ಡಿನ್ನರ್ ಮಾಡ್ಕೊಬೇಕು ಅಂತ ಹೇಳಿ ಎಗ್ ಹಾಗೆ ಚಿಕನ್ ಎಲ್ಲನೂ ತೊಗೊಂಡು ಬಂದಿದ್ದೀವಿ. ಎಲ್ಲ ಫೆಸಿಲಿಟೀಸು ಇದೆ. ಸೊ ವಾಟರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅಕ್ವಾಗಾರ್ಡ್ ಇದೆ. ಹಾಗೆ ಏನಾದರೂ ಬಿಸಿ ಮಾಡ್ಕೋಬೇಕು ಅಂತಂದರೆ ಓವನ್ ಇದೆ. ಸೊ ಎಲ್ಲ ಫೆಸಿಲಿಟೀಸು ನಮಗಿದೆ. ವೆಸಲ್ಸಿಂದ ಹಿಡಿದು ಗ್ಯಾಸಿಂದ ಹಿಡಿದು ಫ್ರಿಡ್ಜ್ ಇದೆ, 2 ಫ್ರಿಡ್ಜ್ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಿಚನ್. ಸೊ ಕಿಚನಿಂದ ಹೀಗೆ ಬಂದರೆ, ಸೊ ದಿಸ್ ಇಸ್ ಓಪನ್ ವರಾಂಡಾ. ಸೊ ಹೀಗೆ ಬಂದರೆ ನೈಟ್ ಟೈಮ್ ನಮಗೆ ಫೈರ್ ಕ್ಯಾಂಪ್ ಬೇಕಂತಂದರೆ ಸೊ ದೇರ್ ಇಟ್ ಈಸ್. ಸೊ ಈಗ ಫಸ್ಟ್ ಫ್ಲೋರಲ್ಲಿ ರೂಮ್ಸ್ ಇದೆ, ಬನ್ನಿ ನೋಡೋಣ. ಸೊ ಯಾರಾದರೂ ಬೇಬಿ ಇದ್ದರೆ ಅವ್ರಿಗೆ ಲೈಕ್ ಈ ಥರ ಫೆಸಿಲಿಟಿ ಇದೆ. ಹಾಗೆ ನೋಡಿ ನನ್ನ ಮಗನಿಗೂ ಕೂಡ ಆಟಾಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದು ಜಾರಬಂಡೆ ಹಾಕಿ ಇಟ್ಟಿದ್ದಾರೆ.
So ಬರ್ತಾ ಇದ್ದಾರೆ. This is the first room, extra room in case of this is extra room in case of ಯಾರಾದ್ರೂ ಎಕ್ಸ್ಟ್ರಾ ಇತ್ತು ಅಂತಂದ್ರೆ ಸೊ ಆರಾಮಾಗಿ ಅಕೊಮೊಡೇಟ್ ಮಾಡ್ಬೋದು. ಇಲ್ಲೂ ಕೂಡ ಒಂದು ಚಿಕ್ಕ ಬಾಲ್ಕನಿ ಇದೆ. ಇದು ಬಾಲ್ಕನಿ ವ್ಯೂ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ಬೋದು ಒಂದು ಚಿಕ್ಕ ಲೇಕ್ ಕೂಡ ಇದೆ. And for this room, here is the bathroom. ಚಿಕ್ಕ ಬಾತ್ರೂಮ್ ಇದೆ ಇದು. ಸೊ ಗೈಸ್ ಬನ್ನಿ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸೊ ಇದು ಎರಡನೇ ರೂಮು ಫಸ್ಟ್ ಫ್ಲೋರಲ್ಲಿ. ಸೊ ನಾವು ನೋಡಿದ್ದು ಅಲ್ಲಿ ಸಿಂಗಲ್ ಇತ್ತು ಕಾಟ್. ಸೊ ಹಿಯರ್ ವಿ ಹ್ಯಾವ್ ಅ ಡಬಲ್ ಕಾಟ್ ಆ್ಯಂಡ್ ಆಲ್ಸೋ ಹಿಯರ್ ಅ ಸಿಂಗಲ್ ಕಾಟ್ ವಿತ್ ಅ ಟೇಬಲ್ ಅಕಾಮಡೇಟೆಡ್ ಫಾರ್ ಕೆಲಸ ಮಾಡೋರಿಗೆ. ಆಮೇಲೆ ಸಿಂಗಲ್ ಸೋಫಾ ಇದೆ. ಸೊ ಹಿಯರ್ ವಿ ಹ್ಯಾವ್ 2 ಬಾಲ್ಕನೀಸ್. 2 ಬಾಲ್ಕನಿ ಇದೆ ಇಲ್ಲಿ. ಸೊ ಒನ್ ಇಸ್ ದಿಸ್. ಒಂದು ಬಾಲ್ಕನಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ ನೋಡಕ್ಕೆ. ಸೊ ಬನ್ನಿ ಇವಾಗ ಇನ್ನೊಂದು ಬಾಲ್ಕನಿ ನೋಡೋಣ. ನಿಮಗೂ ಏನಾದರೂ ಈ ಥರ ಇಲ್ಲಿ ಬಂದು ಚೆಕ್ ಇನ್ ಆಗಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಇಟ್ ಈಸ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಏನಂತ ಹೋಮ್ ಸ್ಟೇ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ ಸೌತ್ ಗೋವಾ. ಸೊ ಕಮ್ ಲೆಟ್ಸ್ ವಿಸಿಟ್ ಅವರ್ ನೆಕ್ಸ್ಟ್ ರೂಮ್. ಎಸ್ಪೆಷಲಿ ನೋಡಿರಿ ಟಿ ವಿ ಇದೆ ಆ್ಯಂಡ್ ವಿ ಹ್ಯಾವ್ ಅ ಸ್ಮಾಲ್ ಫ್ರಿಡ್ಜ್ ಆ್ಯಂಡ್ ಕಬೋರ್ಡ್ಸ್, ಲಾಕರ್ ಇದೆ. And this is the bathroom area. Bathroom and shower. ತುಂಬಾನೇ ಚೆನ್ನಾಗಿದೆ. And this is another room. Again with a double cot ಮಂಚ. ಹಾಗೆ ಇಲ್ಲಿ ಒಂದು ಸ್ಮಾಲ್ ಕಿಚನ್ ತರ ಸೆಟಪ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಏನಾದರೂ ತಿಂದರೆ ತೊಳ್ಕೊಬೇಕು ಅನ್ನೋ ಥರ ಇದ್ದರೆ ಸೊ ದ್ಯಾಟ್ ಯು ಕ್ಯಾನ್ ವಾಶ್ ಇಟ್ ಹಿಯರ್. ಹ್ಯಾಂಡ್ ವಾಶ್ ಆದರೂ ಮಾಡ್ಕೊಬೋದು. ಅ ಸ್ಮಾಲ್ ಫ್ರಿಡ್ಜ್ ಆ್ಯಂಡ್ ಅ ಸ್ಮಾಲ್ ಟೇಬಲ್ ವಿತ್ 2 ಚೇರ್ಸ್. ಆ್ಯಂಡ್ ಇಲ್ಲೂ ಕೂಡ ದ ಸ್ಪೆಷಲ್ ಥಿಂಗ್ ಈಸ್ ಬಾಲ್ಕನಿ. ಸೊ ಟಿ ವಿ ಇದೆ ಆ್ಯಂಡ್ ಹಿಯರ್ ಆಲ್ಸೋ ಬಾಲ್ಕನಿ ಅಗೇನ್. ಇಲ್ಲೂ ಕೂಡ ಬಾಲ್ಕನಿ ಇದೆ. ಸೊ ಎಲ್ಲ ರೂಮ್ಸಲ್ಲೂ ಬಾಲ್ಕನೀಸ್ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಅರ್ಜೆಂಟ್ ನೀಡಿಗೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕುಕ್ ಮಾಡ್ಕೊತಾ ಇದ್ದೀವಿ. ಸೊ ರೈಸ್ ಇಡ್ತಾ ಇದ್ದಾಳೆ ಭೂಮಿಕಾ. ಸೊ ಇಲ್ಲಿ ಈರುಳ್ಳಿ ಎಲ್ಲ ರೆಡಿಯಾಗಿದೆ. ಸೊ ಸ್ವಲ್ಪ ಲಂಚ್ ಮಾಡಿಕೊಂಡು ಬೀಚ್ ಕಡೆಗೆ ಹೊರಡ್ತೀವಿ. What is this? What is this? ಏ ವಿರಾಟ್ ಬೇಡಮ್ಮ ಬಾಮ್ಮ. ವಾಟರ್ ಬಾಟ್ಲ್ ಇದೆಯಾ? ಇನ್ನೊಂದು ಗೇಮ್ ಆಡಿಸ್ತೀನಿ. ಹಂಗಲ್ಲ ಕೆಳಗಡೆ ಬೈದ್ಯಾ ನಮ್ಗೆ. ಗೈಸ್ ಇವಳು ಅಲೆಗಳಲ್ಲಿ ಇವಳ ಬಿಟ್ಟು ಹೋಗ್ಬಿಟ್ಟು
ಯಾವಾಗಲೂ ಚಾಕ್ಲೇಟ್ ಕಿತ್ಕೊಂಡಿದ್ದೀನಿ. ಅಣ್ಣ ತಲೆ ಎದ್ರೆ ಸೊ ನೀವೇ ನೋಡಿದ್ರಲ್ಲ, ಫುಲ್ ಬೀಚಲ್ಲಿ ಎಂಜಾಯ್ ಮಾಡಿ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡಿ, ಹಾಗೆ ಈವ್ನಿಂಗು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ಹೊರಗೋದ್ವಿ. भाई एक प्लेट में कितना आता है ये प्रॉन्स? 10 पीस है। 10 पीस। क्यों? यहाँ पे ज़्यादा डाला, इसलिए ज़्यादा डाला। अच्छा, और एक प्लेट का कितना रहता है ये? ये सर छोटा है ना, छोटा है तो बड़ा आता है, ये बड़ा साइज है तो थोड़ा कम है, बड़ा है ना। और ये दुकान कब से डाले हो आप यहाँ मेरे पे? को अभी 3 साल हो गया सर। 3 साल। उससे पहले? इससे पहले मैं शेपुर था, बड़ा आटो का शेप हूँ। अच्छा, क्यों छोड़े थे वो काम? अभी सर खुद का डाला ना अच्छा, वहाँ से और यहाँ पे क्या फर्क है? सर, इसमें तो खुद का है तो थोड़ा भी हुआ तो मेरा ही होता है, उधर क्या पेमेंट के लिए प्रॉब्लम होता है। अच्छा जी सर। ठीक है, आपका नाम दादा? राज खान। राज खान। यस सर, नाइस, थैंक यू सर। ठीक है दादा। राज भाई, यस बॉस। अगला आइटम। अगला हम तिलपिया फिश सर, तावा फ्राई सर, उधर ही होगा। हाँ इधर ही यस यस। दे दो, वो हम लोगों को दे दो, अब दूसरा आइटम देखेंगे। ओनली फिश सर, तिलपिया। तलापिया, यस। इसका स्पेशलिटी क्या है? इसका फैसले सर ये स्वीट पानी का है, खाने के बहुत टेस्टी है। अच्छा, यस, आगे फ्राई कर लेटर फ्राई। ये देखिए सर, आ गया तो आ गया तवा पे। यस। तो ये बीच में क्यों काटे हो राज भाई? सर ने बोला ना, अच्छा, करने के लिए बोला। अच्छा, अंदर भी मसाला बाहर भी मसाला। दोनों टाइम मसाला सर। और ये पकाने के लिए कितना टाइम लगता? ओनली 5 मिनट। ओनली 5 मिनट। राज भाई अभी हम ಗೈಸ್ ನೋಡಿ, ನಮಗೋಸ್ಕರ ಚಿಕನ್ ಕಬಾಬ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಬಿರಿಯಾನಿ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ರಾಯ್ತ ರೆಡಿ ಆಗಿದೆ. ಕಮಾನ್, ಅಡುಗೆ ಮನೆ ಪಾತ್ರೆ ಎಲ್ಲ ಕಾಣಿಸ್ಬೇಕು, ಹಂಗೆ ಕುಣಿರಿ.